ओम दहर उत्तरेभ्यः ओम य आत्मा अपहत पाप्मा विजरो विमृत्युः विशोकः विजिगत्सः अपिपासः सत्यकामः सत्यसंकल्पः सोन्वेष्टव्यः स विजिज्ञासितव्यः। ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 119ನೇ ಗದ್ಯ ಭಾಗ. ಕುತಃ ಉಕ್ತರೂಪ ಹೃದಬ್ಜಗೋ ವಿಷ್ಣು. ಭಗವಂತ ಈ ಆಕಾಶ ಇತ್ಯಾದಿ ಸರ್ವಶಬ್ದಗಳಿಂದಲೂ ಮತ್ತು ಅಲ್ಲಿ ಬಂದಿರುವಂಥ ಬೇರೆ ಯಾವುದೇ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಯಾಕೆ? ಕುತಃ ಅಂದರೆ ಉಕ್ತರೂಪ ಹೃದಬ್ಜಗೋ ವಿಷ್ಣು. ಹೃದಯ ಕಮಲದಲ್ಲಿ ಇರುವಂಥವನು ಅವನೇ ಆಗಿದ್ದಾನೆ. ಲಿಂಗೈಹಿ ಸರ್ವೈಹಿ ಯುತೋಹಿ, ಎಲ್ಲ ಲಿಂಗಗಳಿಂದಲೂ ಅವನು ಕೂಡಿದವನಾಗಿದ್ದಾನೆ. ಉಪಲಕ್ಷಣ ಮೇತತ್, ಅವನು ಯಾವ ಧರ್ಮದಿಂದ ಕೂಡಿದವನಾಗಿದ್ದಾನೆ ಅಂತೇನು ವರ್ಣನೆ ಮಾಡಿರ್ತಾರೆ. ಒಂದು ಧರ್ಮವನ್ನು ಮೂಲಕಾರರು ಅಥವಾ ವ್ಯಾಖ್ಯಾನಕಾರರು ಹೇಳಿದ್ರು ಕೂಡ ಆ ಒಂದು ಧರ್ಮವನ್ನು ನಾವು ಉಪಲಕ್ಷಣವಾಗಿ ಸ್ವೀಕರಿಸಿ ಇನ್ನಿತರ ಧರ್ಮಗಳನ್ನು ಕೂಡ ಆ ಭಗವಂತನಲ್ಲಿ ಉತ್ಪನ್ನ ಆಗುವಂಥ ಇತರ ಧರ್ಮಗಳನ್ನು ಕೂಡ ಅವನಲ್ಲಿ ಸ್ವೀಕರಿಸಬೇಕು. ಬಾಹುಲ್ಯಾತ್ ಸ್ವಶಬ್ದೇನ ಲಿಂಗೋಕ್ತಿ ಅಂತ ಇಷ್ಟು ವಾಕ್ಯ ಇದೆ. ಇಲ್ಲಿ ಸ್ವಶಬ್ದ ಅಂತ ಹೀಗೆ ಬಂದಿದೆ. ಆ ಸ್ವಶಬ್ದ ಅಂತನ್ನುವುದು ಎಲ್ಲಿ ಬಂದಿದೆ? ಬಾಹುಲ್ಯಾತ್, ಬಾಹುಲ್ಯ ಇರುವುದರಿಂದ, ಸ್ವಶಬ್ದದಿಂದ, ಸ್ವ ಎಂಬ ಶಬ್ದದಿಂದ, ಲಿಂಗೋಕ್ತಿ. ಲಿಂಗ ಅಂದರೆ ಆ ಭಗವಂತನಲ್ಲಿ ಇರುವಂಥ ಎಲ್ಲ ಲಿಂಗಗಳು. ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಲಿಂಗಗಳು. ಶಬ್ದಗಳು ಆ ಭಗವಂತನನ್ನು ಯಾಕೆ ಪ್ರತಿಪಾದನೆ ಮಾಡ್ತವೆ ಅಂತ ತೋರಿಸುವಂಥ ಲಿಂಗಗಳು ಅಂತ ಹೀಗಾದ್ರ ಅರ್ಥ. ಇಲ್ಲಿ ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈರ್ಯುತಸ್ಸಹಿ ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸನ್ ಹೃದಬ್ಜಗ ಸೂರ್ಯಾದಿಭಾಸಕ ಪ್ರಾಣ ಪ್ರೇರಕ ದೈವತೈರಪಿ. ಈ ಎಲ್ಲ ವೇದವಾಕ್ಯಗಳನ್ನು ನಾವು, ಈ ಎಲ್ಲ ಅಣುಭಾಷ್ಯದ ವಾಕ್ಯಗಳನ್ನು ಗಮನಿಸಿದರೆ ಸರ್ವಗೋತ್ತ ನಿಯಂತಾಚ ದೃಶ್ಯತ್ವಾದ್ಯುಜ್ಯತ ಮತ್ತು ವಿಶ್ವಜೀವಾಂತರತ್ವಾದ್ಯೈ ಲಿಂಗೈಹಿ ಸರ್ವೈಹಿ ಯುತಸ್ಸಹಿ. ಸರ್ವ ಅನ್ನೋ ಶಬ್ದ ಕೇಳಿ ಬರ್ತದೆ, ಸ್ವ ಅನ್ನೋ ಶಬ್ದ ಅಲ್ಲಿ ಕೇಳಿ ಬರೋದಿಲ್ಲ. ಅಲ್ಲಿ ಪ್ರಾಯ ಬಾಹುಲ್ಯಾತ್ ಸರ್ವಶಬ್ದೇನ ಲಿಂಗೋಕ್ತಿ, ಸರ್ವ ಎಂಬ ಶಬ್ದದಿಂದ ಲಿಂಗವನ್ನು ಹೇಳ್ತಿದ್ದಾರೆ ಅಂತ ಅರ್ಥ ಆಗಿರುವ ಸಾಧ್ಯತೆ ಇದೆ. ಮತ್ತೆ ಆ ಉಪಲಕ್ಷಣ ಮೇತತ್ ಮತ್ತು ಬಾಹುಲ್ಯಾತ್ ಸ್ವಶಬ್ದೇನ ಲಿಂಗೋಕ್ತಿ ಅಂತಿಷ್ಟೇನಿದೆ. ಈ ಒಂದಿಷ್ಟು ವಾಕ್ಯಗಳು, ಇವೆರಡೂ ವಾಕ್ಯ ಖಂಡಗಳು, ಅಥವಾ ಬಾಹುಲ್ಯಾತ್ ಸ್ವಶಬ್ದೇನ ಲಿಂಗೋಕ್ತಿ ಅನ್ನೋದು ಮಾತ್ರ ಆದರೂ ಕೂಡ ಈ ಯಾವುದೋ ಒಂದು ರೀತಿಯಲ್ಲಿ ಪ್ರಕ್ಷಿಪ್ತವಾಗಿದೆ ಅಂತ ನನಗೆ ಕಾಣಿಸ್ತದೆ. ಆದ್ರಿಂದಲೇ ಕೆಳಗೆ ಅದನ್ನು ಅನುವಾದಿಸುವಂಥ ಕೆ.ಟಿ. ಪಾಂಡುರಂಗ ಆಚಾರ್ಯರು ಇಲ್ಲಿ ಬಂದಂತಹ ಆತ್ಮ ಬ್ರಹ್ಮ ಇತ್ಯಾದಿ ಪದಶ್ರುತಿಗಳು ಅಪಹತ ಪಾಪತ್ವ, ಸತ್ಯಕಾಮತ್ವ, ಸುಪ್ತ ಪ್ರಜಾಪ್ರಾಪ್ಯತ್ವ, ಅರಣಿ ರೂಪವಾದ ಸುಧಾ ಸಮುದ್ರದಲ್ಲಿದ್ದ, ಸುಧಾ ಸಮುದ್ರಗಳಿಂದ ಕೂಡಿದ ಲೋಕದಲ್ಲಿರುವುದು ಅಂತ ಹೀಗೆಲ್ಲ ಏನು ಬಂದಿದೆ ಅದನ್ನಷ್ಟೇ ತಗೊಂಡಿದ್ದಾರೆ ಮುಂದೆ. ಆತ್ಮ ಬ್ರಹ್ಮ ಶ್ರುತಿ ಅಪಹತ ಪಾಪತ್ವಾದಿ ಸತ್ಯಕಾಮತ್ವಾದಿ ಸುಪ್ತ ಪ್ರಜಾಪ್ರಾಪ್ಯತ್ವಾದಿ ಅಂತ ಹೀಗೆ ಮುಂದಿನ ತಗೊಂಡಿದ್ದಾರೆ. ಉಪಲಕ್ಷಣ ಮೇತದ ಮತ್ತು ಬಾಹುಲ್ಯಾತ್ ಸ್ವಶಬ್ದೇನ ಅಥವಾ ಸರ್ವಶಬ್ದೇನ ಇದು ಯಾವುದನ್ನು ಕೂಡ ಅವರು ಅನುವಾದಿಸಿಲ್ಲ. ಅಲ್ಲಿ ಅನುವಾದಿಸದೇ ಇರುವುದನ್ನು ನೋಡಿದರೆ ಅಲ್ಲಿ ಏನೋ ಪ್ರಕ್ಷೇಪ ಇದೆ ಅಂತ ಒಂದು ಗುಮಾನಿ ನನಗಿದೆ. ಆದ್ದರಿಂದ ಉಪಲಕ್ಷಣ ಮೇತತ್ ಬಾಹುಲ್ಯ ಸ್ವಶಬ್ದೇನ ಲಿಂಗೋಕ್ತಿ ಎನ್ನುವುದನ್ನು ಅಷ್ಟು ತತ್ಕಾಲದಲ್ಲಿ ಹೆಚ್ಚಿಂದೇನು ವಿವರಿಸಲಿಕ್ಕೆ ಹೋಗದೆ ಆತ್ಮ ಬ್ರಹ್ಮ ಶ್ರುತಿ ಅಪಹತ ಪಾಪತ್ವಾದಿ ಇತ್ಯಾದಿ ಮುಂದಿನ ಭಾಗಗಳೇನಿವೆ ಅಲ್ಲಿಂದ ಮುಂದೆ ವಿವರಿಸ್ತಾ ಹೋಗ್ತಾನೆ.
ಮತ್ತೊಮ್ಮೆ ಅಣುಭಾಷ್ಯವನ್ನು ನೋಡುವ ಪ್ರಸಂಗ ಬಂದಾಗ ಅಲ್ಲಿ ಈ ಭಾಗ ಪ್ರಕ್ಷಿಪ್ತವೋ ಅಥವಾ ವಿಕ್ಷಿಪ್ತವೋ, ಅಲ್ಲಿ ಏನಾದರೂ ಮತ್ತೆ ಬೇರೆ ಅರ್ಥ ಇದೆಯೋ, ಸ್ವಲ್ಪ ಏನಾದರೂ ಪಾಠ ತಪ್ಪಾಗಿದೆಯೋ, ಇದೆಲ್ಲವನ್ನು ಕೂಡ ನಾವು ಕ್ರಮವಾಗಿ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಯ ಆತ್ಮ ಅಪಹತ ಪಾಪ್ಮ ಎಂಬಲ್ಲಿ ಆತ್ಮ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಬ್ರಹ್ಮ ಅಂತ ಶಬ್ದ ಪ್ರಯೋಗ ಮಾಡಿರ್ತಾರೆ. ಹೀಗೆ ಆತ್ಮ ಎಂಬ ಶಬ್ದ ಮತ್ತು ಬ್ರಹ್ಮ ಎಂಬ ಶಬ್ದ ಇವೆರಡೂ ಕೂಡ ಕೇವಲ ಪರಮಾತ್ಮನನ್ನೇ ವರ್ಣನೆ ಮಾಡುವಂಥ ಶಬ್ದಗಳು, ಬೇರೆ ಯಾರನ್ನು ಕೂಡ ಅವು ವರ್ಣಿಸೋದಿಲ್ಲ. ಅದಕ್ಕಾಗಿ ಆತ್ಮ ಬ್ರಹ್ಮ ಶ್ರುತಿ ಅಂತ ಹೀಗೆ ಕೊಟ್ಟಿದ್ದಾರೆ. ಅದೆಲ್ಲ ಆದ್ಮೇಲೆ ಆತ್ಮ ಬ್ರಹ್ಮ ಶ್ರುತಿ, ಅದಾದ್ಮೇಲೆ ಒಂದು ಕಾಮ ಇದೆ, ಒಂದು ಹೈಫನ್ ಇದೆ. ಅಪಹತ ಪಾಪ್ಮತ್ವಾದಿ, ಅದಾದ್ಮೇಲೆ ಒಂದು ಹೈಫನ್ ಇದೆ. ಆ ಹೈಫನ್ಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ ಅಂತಲ್ಲ, ಆತ್ಮ ಬ್ರಹ್ಮಶ್ರುತಿ ಅನ್ನೋದು ಒಂದು ಕಾರಣ, ನಾವು ಊಹಿಸಬೇಕಾದಂಥ ಒಂದು ಕಾರಣ. ಇನ್ನೊಂದು ಅಪಹತ ಪಾಪ್ಮತ್ವಾದಿ ಅಂತ ಮುಂದಿಂದು, ಸತ್ಯಕಾಮತ್ವಾದಿ ಅಂತ ಮತ್ತೊಂದು. ಹೀಗೆ ಇವಿಷ್ಟನ್ನೆಲ್ಲ ಅಲ್ಲಿ ಕಾರಣವಾಗಿ ತೋರಿಸಿದ್ದಾರೆ. ಆದ್ರಿಂದ ಆತ್ಮ ಬ್ರಹ್ಮಶ್ರುತಿ ಅಂತ ಅನ್ನೋದು ಅದರಲ್ಲಿ ಮೊದಲನೇದು. ಆತ್ಮ ಅನ್ನೋ ಶಬ್ದ ಆತ್ಮ ಅಪಹತ ಪಾಪ್ಮ ಅಂತನ್ನುವಲ್ಲೇ ಬಂದಾಗಿದೆ. ಬ್ರಹ್ಮ ಅನ್ನೋ ಶಬ್ದ ಎಲ್ಲಿ ಬಂದಿದೆ ಅಂದ್ರೆ ಯಜಿದಂ ಬ್ರಹ್ಮಪುರೇ ಧರಂ ಪುಂಡರೀಕಂ ಅಂತನ್ನುವಲ್ಲಿ ಬ್ರಹ್ಮ ಅನ್ನುವಂಥ ಶಬ್ದ ಬಂದಿದೆ. ಅದು ಛಾಂದೋಗ್ಯದ 8ನೇ ಅಧ್ಯಾಯದ ಆರಂಭದಲ್ಲೇ ಬಂದಿರುವಂಥದ್ದು. ಹಿಂದೆ ಅದನ್ನು ನಾನು ನೋಡಿದ್ದೇವೆ. ಯಜಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ಇತ್ಯಾದಿ ವಾಕ್ಯದಲ್ಲಿ ಬ್ರಹ್ಮ ಅನ್ನೋ ಶಬ್ದ ಬಂದಿದೆ. ಹೀಗೆ ಆತ್ಮ ಎಂಬ ಶಬ್ದ ಮತ್ತು ಬ್ರಹ್ಮ ಎಂಬ ಶಬ್ದ ಬಂದಿರುವುದು ಒಂದು ಕಾರಣ. ಇದು ಪರಮಾತ್ಮನನ್ನೇ ಈ ಉಪನಿಷತ್ತು ಹೇಳ್ತದೆ ಅಂತ ಅನ್ನೋದಕ್ಕೆ ಸೂಚಕ. ಇನ್ನೊಂದು ಅಪಹತ ಪಾಪ್ಮತ್ವಾದಿ. ಅಪಹತ ಪಾಪ್ಮತ್ವ, ಯಾವುದೇ ಪಾಪ ದೋಷ ಇಲ್ಲದೆ ಇರುವಿಕೆ, ಮತ್ತೆ ವಿಜರಹ, ಮುಪ್ಪು ಇಲ್ಲದೆ ಇರುವಂಥವನು. ಪಾಪ ಆದಿ ಅಂತ ಅನ್ನೋ ಶಬ್ದದಿಂದ ಪಾಪ ಮತ್ತು ದೋಷ ಇವೆರಡೂ ಕೂಡ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಸತ್ಯಕಾಮತ್ವಾದಿ, ಮುಂದೆ ಸತ್ಯಕಾಮ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸತ್ಯಕಾಮತ್ವಾದಿ ಎಂಬ ಶಬ್ದದಿಂದ ಉಪನಿಷತ್ನಲ್ಲಿ ಬಂದಿರುವಂತಹ ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ ಇವೆರಡು ಗುಣಗಳನ್ನು ತಗೊಳ್ಬೇಕು. ಈ ಆತ್ಮ ಅಪಹತ ಪಾಪ್ಮ ಅನ್ನುವಲ್ಲೇ ಇವೆಲ್ಲ ಗುಣಗಳದ್ದು ವರ್ಣನ ಇದೆ. ಅಪಹತ ಪಾಪ್ಮತ್ವ, ವಿಜರತ್ವ, ವಿಮೃತ್ಯುತ್ವ, ವಿಶೋಕತ್ವ, ಅವಿಜಿಗತ್ಸತ್ವ, ಅಪಿಪಾಸತ್ವ ಇವಿಷ್ಟನ್ನ ಅಪಹತ ಪಾಪ್ಮತ್ವಾದಿ ಎಂಬಲ್ಲಿನ ಆದಿ ಶಬ್ದದಿಂದ ತಗೋಣ. ಸತ್ಯಕಾಮತ್ವಾದಿ ಎಂಬ ಶಬ್ದದಿಂದ ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ ಇವೆರಡನ್ನು ತಗೊಳ್ಳೋಣ ಮುಂದೆ. ಸುಪ್ತ ಪ್ರಜಾ ಪ್ರಾಪ್ಯತ್ವ, ಸುಪ್ತರಾದ ಪ್ರಜೆಗಳಿಂದ ಇವನೇ ಪ್ರಾಪ್ಯ. ಮಲ್ಕೊಂಡಿದ್ದಂಥ ಪ್ರಜೆಗಳೆಲ್ಲರೂ ಕೂಡ, ಜೀವರೆಲ್ಲರೂ ಕೂಡ ಇವನನ್ನೇ ತಲುಪ್ತಾರೆ ಅಂತ ಅದರ ವರ್ಣನ. ಸುಪ್ತ ಪ್ರಜಾ ಪ್ರಾಪ್ಯತ್ವವನ್ನು ವರ್ಣನ ಮಾಡುವಂಥ ಒಂದು ವಾಕ್ಯಖಂಡ ಮುಂದೆ 8ನೇ ಅಧ್ಯಾಯದಲ್ಲೇ ಬರ್ತದೆ. ಅದನ್ನು ಗತಿಶಬ್ದಾಭ್ಯಾಂ ತಥಾಹಿ ದೃಷ್ಟಂ ಲಿಂಗಂ ಚ ಅನ್ನುವ ಮುಂದಿನ ಸೂತ್ರದಲ್ಲಿ, ಈಗ ನಾವು ನೋಡ್ತಿರೋದು ಧರ ಉತ್ತರೇಭ್ಯ ಅನ್ನೋ ಸೂತ್ರ. ಅದರ ಮುಂದಿನ ಸೂತ್ರದಲ್ಲಿ ಅಹರಹ ಗಚ್ಚಂತ್ಯ ಏತಂ ಬ್ರಹ್ಮಲೋಕಂ ನವಿಂದಂತೆ ಇತಿ ಸುಪ್ತಸ್ಯ ತದ್ಗತಿ ಬ್ರಹ್ಮಶಬ್ದಶ್ಚ ಉಚ್ಯತೆ. ಬ್ರಹ್ಮಶಬ್ದನೂ ಅಲ್ಲಿ ಕಂಡು ಬರ್ತದೆ, ಮತ್ತೆ ಸುಪ್ತರಾದರೂ ಅವನನ್ನು ತಲುಪ್ತಾರೆ ಅಂತ ಅನ್ನೋದು ಕೂಡ ಅಲ್ಲಿ ಕಂಡು ಬರ್ತದೆ. ಅದರ ಅಭಿಪ್ರಾಯ ಏನು? ಜೀವರು ಪ್ರತಿದಿನವೂ ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ರು, ಅದನ್ನ ತಿಳಿಯಲಾರರು ಅಂತ ಹೀಗಲ್ಲಿ ವರ್ಣನೆ ಇದೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲೇ 6ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದ ಒಂದು ವರ್ಣನ ಇದೆ. 6ನೇ ಅಧ್ಯಾಯದ 8ನೇ ಖಂಡದಲ್ಲಿ 1ನೇ ಮಂತ್ರ ಇದೆ. ಆ ತಂದೆ ಮಗನಿಗೆ, ಶ್ವೇತಕೇತು ಉದ್ದಾಲಕರಿಗೆ ವರ್ಣನೆ ಮಾಡುವಂಥ ಪ್ರಸಂಗ ಅದು. ಜೀವನು ನಿದ್ರಾಕಾಲದಲ್ಲಿ ಸಚ್ಛಬ್ದವಾಚ್ಯನಾದ ಬ್ರಹ್ಮನ ಜೊತೆಗೆ ಸೇರ್ತಾನೆ ಅಂತ ವರ್ಣನೆ ಇದೆ. ಸುಪ್ತ ಪ್ರಜಾಪ್ರಾಪ್ಯತ್ವ ಆದ್ಮೇಲೆ ಅರಣ್ಯಾಖ್ಯ ಸುಧಾ ಸಮುದ್ರಾಶ್ರಯ ಲೋಕವತ್ವ ಅಂತ ಹೀಗೆಂದು.
ಅದರ ಅರ್ಥ ಹೀಗಿದೆ. ಮತ್ತು ಅದಕ್ಕೆ ಮೂಲಭೂತವಾದಂಥ ವೇದವಾಕ್ಯನೂ ಕೂಡ ಹೀಗಿದೆ. ಅರಶ್ಚ ಹವೈ ನ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ. ಇದು ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 5ನೇ ಖಂಡದ 3ನೇ ವಾಕ್ಯ. ಆ ಬ್ರಹ್ಮಲೋಕದಲ್ಲಿ, ಪರಮಾತ್ಮನ ಲೋಕದಲ್ಲಿ ಅರ ಮತ್ತು ನ್ಯ ಅಂತ 2 ಕ್ಷೀರಸಾಗರಗಳಿವೆ. ಹೀಗೆ ಬ್ರಹ್ಮಲೋಕದಲ್ಲಿರುವಂತಹ ಅಸಾಧಾರಣ ಧರ್ಮಗಳು, ಪರಮಾತ್ಮನ ಲೋಕದಲ್ಲಿ ಮಾತ್ರ ಇರುವಂತಹ ಧರ್ಮಗಳನ್ನ ಅಲ್ಲೆಲ್ಲ ವರ್ಣಿಸಿದ್ದಾರೆ. ಅದನ್ನ ಬೇರೆ ಯಾರೋ ಜೀವ ಮತ್ತಾರಿಗೂ ನಾವು ವರ್ಣಿಸ್ಲಿಕ್ಕೆ ಬರೋದಿಲ್ಲ. ಜೀವ, ಆಕಾಶ ಮೊದಲಾದವರಿಗೆ ಇಂಥ ಎಲ್ಲ ವೈಶಿಷ್ಟ್ಯಗಳನ್ನ ಒಳಗೊಂಡಿರುವುದೇನಿದೆ ಅದೆಲ್ಲ ಪರಮಾತ್ಮನಿಗೆ ಮಾತ್ರ ಸಂಬಂಧಿಸಿರುವಂಥ ವಿಷಯಗಳಾಗಿವೆ. ಬ್ರಹ್ಮಲೋಕದಲ್ಲಿ ಮಾತ್ರ ಇರುವಂತಹ ಅಸಾಧಾರಣ ಧರ್ಮ ಸುಪ್ತ ಪ್ರಾಪ್ಯತ್ವ, ಮತ್ತೆ ಹೃತ್ಕಮಲದಲ್ಲಿರುವಂಥವನು. ಈ ಛಾಂದೋಗ್ಯದಲ್ಲಿ ಬಂದಿರುವಂತಹ ಅರಶ್ಚ ಹವೈ ನ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ ಅಂತ ನೋಡಿದ್ವಲ್ಲ, ಇತಿ ಲಿಂಗಂಚ ತಥಾ ದೃಷ್ಟಂ. ಅದಾದ್ಮೇಲೆ ಅರಶ್ಚ ವೈ ನ್ಯಶ್ಚ ಸುಧಾ ಸಮುದ್ರೌ ತತ್ರೈವ ಸರ್ವಾಭಿಮತ ಪ್ರದೌ ದ್ವೌ ಅಂತ ಅರ ಮತ್ತು ನ್ಯ ಎಂಬುದಾಗಿ 2 ಅಮೃತದ ಸಮುದ್ರಗಳು ತತ್ರೈವ ಆ ವೈಕುಂಠ ಲೋಕದಲ್ಲಿಯೇ ಇವೆ. ಅವು ಸರ್ವಾಭಿಮತವು, ಎಲ್ಲರಿಗೂ ಕೂಡ ಅತ್ಯಂತ ಬೇಕಾದಂಥದ್ದಾಗಿವೆ ಅಂತ ಅವುಗಳ ಬಗ್ಗೆ ವರ್ಣನೆ ಇದೆ. ಸರ್ವಾಭೀಷ್ಟದಾಯಕವಾದ 2 ಸಮುದ್ರಗಳು ವಿಷ್ಣು ಲೋಕದಲ್ಲಿಯೇ ಇವೆ. ಇತ್ಯಾದಿನ ತಸ್ಯೈವ ಹಿ ತಲ್ಲಕ್ಷಣತ್ವೇನ ಉಚ್ಯತೆ ಅಂತ ನಾನೀಗ ಓದಿದ್ದು ಆ 1ನೇ ಅಧ್ಯಾಯದ 3ನೇ ಪಾದದ 15ನೇಯ ಸೂತ್ರ. ಹೀಗೆ 1ನೇ ಅಧ್ಯಾಯದ ಆ 3ನೇ ಪಾದದ 15ನೇ ಸೂತ್ರ, ಗತಿಶಬ್ದಾಭ್ಯಾಂ ತಥಾ ಹಿ ದೃಷ್ಟಂ ಲಿಂಗಂ ಚ ಅನ್ನುವಂಥ ಸೂತ್ರದ ಪೂರ್ಣ ಅರ್ಥವನ್ನ ಅಲ್ಲಿ ಬಂದಿರುವಂಥ ಎಲ್ಲ ಉಪನಿಷದ್ ವಾಕ್ಯಗಳು ಮತ್ತು ಶ್ಲೋಕದ ವಾಕ್ಯಗಳನ್ನು ಕೂಡ ಈಗ ನಾನು ಇಲ್ಲಿ ಹೇಳಿದ್ದೇನೆ. ಅಲ್ಲಿ ಈ ಗತಿಶಬ್ದಾಭ್ಯಾಂ ತಥಾ ಹಿ ದೃಷ್ಟಂ ಚ ಅನ್ನೋ ಸೂತ್ರದ ಅರ್ಥವನ್ನ ಈಗ ಹೇಳ್ತೇನೆ. ಗತಿಶಬ್ದಾಭ್ಯಾಂ, ಗತಿ ಅಂದ್ರೆ ಸುಪ್ತನಿಂದ ಗತಿ, ಸುಪ್ತನಿಂದ ಪ್ರಾಪ್ತಿ, ಸುಪ್ತನಿಂದ ಪ್ರಾಪ್ತನಾದವನು ಈ ಪರಮಾತ್ಮನೇ. ಶಬ್ದ ಅಂದ್ರೆ ಬ್ರಹ್ಮಲೋಕ ಎಂಬಲ್ಲಿ ಬ್ರಹ್ಮ ಎಂಬ ಶಬ್ದ. ಹೀಗೆ ಇವೆರಡು ಕಾರಣಗಳಿಂದ ಸುಪ್ತರಾದ ಪ್ರಜೆಗಳಿಂದ ಪ್ರಾಪ್ಯತ್ವ, ಮತ್ತೆ ಗತಿ ಅಂದ್ರೆ ಸುಪ್ತರಾದ ಜೀವರಿಂದ ಪ್ರಾಪ್ಯತ್ವ, ಮತ್ತೆ ಶಬ್ದ ಅಂದ್ರೆ ಬ್ರಹ್ಮ ಶಬ್ದ. ಇವೆರಡೂ ಬಂದಿರುವ ಕಾರಣದಿಂದ ಆ ಹೃದಯ ಕಮಲದಲ್ಲಿರುವಂಥವನು ವಿಷ್ಣುವೇ ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಥಾ ಹೇಗೆ, ಯಥಾ ಎಂಬುದಾಗಿ ಸೂತ್ರದಲ್ಲಿಲ್ಲ, ಅದನ್ನು ನಾವು ಅಧ್ಯಾರ್ಥ ಮಾಡ್ಕೊಂಡಿದ್ದೇವೆ. ಯಥಾ ಹೇಗೆ ಗತಿ ಮತ್ತು ಶಬ್ದಗಳು ಹೃದಯ ಪದ್ಮಸ್ಥನಾದವನಲ್ಲಿಯೇ ಇವೆಯೋ, ತಥಾ ಹಾಗೆ ಲಿಂಗಂಚ ಅರ ಮತ್ತು ನ್ಯ ಎಂಬ 2 ಅಮೃತದ ಸಮುದ್ರಗಳಿಗೆ ಆಶ್ರಯವಾದ ಲೋಕದಕ್ಕೆ ನಾಯಕನಾಗಿರುವಿಕೆ, ಲೋಕದಲ್ಲಿ ಇರುವಿಕೆ ಅನ್ನುವ ಲಿಂಗವು ಕೂಡ ಅವನಲ್ಲೇ ಇದೆ. ಆದ್ರಿಂದಲೂ ಈ ಶಬ್ದಾಭ್ಯಾಂ ಈ ಎಲ್ಲ ಕಾರಣಗಳಿಂದ ತಥಾ ದೃಷ್ಟಂ ಅದು ಪರಮಾತ್ಮನಲ್ಲಿಯೇ ಕಂಡು ಬರ್ತದೆ ಅಂತ ಈ ರೀತಿಯಾಗಿ ಅರ್ಥ. ಈ ಸರ್ವಶಬ್ದ ವಾಚ್ಯತ್ವ ಅಂತ ಅನ್ನೋದು ಪರಮಾತ್ಮನಲ್ಲೇ ಕಂಡು ಬರ್ತದೆ ಹೊರತು ಬೇರೆ ಯಾರಲ್ಲೂ ಕೂಡ ಅಂತ ಧರ್ಮ ಕಂಡು ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಹೃತ್ಪದ್ಮಸ್ಥಗಂ ದೃಷ್ಟಂ ಅತಃ ಅಪಿ ದಹರಸ್ಥಂ ಬ್ರಹ್ಮ. ಹೃತ್ಪದ್ಮದಲ್ಲಿರುವುದಾಗಿ ಕಂಡದ್ದು ಈ ಬ್ರಹ್ಮವೇ, ಈ ಪರಮಾತ್ಮನೇ. ಆದ್ರಿಂದ ಈ ದಹರದಲ್ಲಿರುವಂಥದ್ದು ಕೂಡ ಬ್ರಹ್ಮವೇ. ಆ ಬ್ರಹ್ಮಸೂತ್ರದ ಅರ್ಥವನ್ನು ನಾನೀಗ ಹೇಳ್ತಿದ್ದೇನೆ. ಈಗ ತತ್ವಮಂಜರಿಯನ್ನು ನಾವು ನೋಡ್ತಾ ಇರುವಾಗ ಬ್ರಹ್ಮಸೂತ್ರದ ಪೂರ್ಣ ಅವಲೋಕನ ಮಾಡುವುದು ಉದ್ದೇಶ ಏನಲ್ಲ. ಅದರ ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಶ್ರವಣದಲ್ಲಿ ನಾವು ಮತ್ತೊಮ್ಮೆ ನೋಡ್ತೇವೆ. ಆದರೂ
ಈಗ ಪ್ರಾಸಂಗಿಕವಾಗಿ ಅಷ್ಟನ್ನ ಹೇಳಿದ್ದೇನೆ. ಇದು 15ನೇ ಸೂತ್ರದ್ದಾಯಿತು. 14ನೇ ಸೂತ್ರದ ಅರ್ಥವನ್ನು ಇನ್ನೂ ಹೇಳಲಿಲ್ಲ, ಅದನ್ನು ಇನ್ನು ಮುಂದೆ ಹೇಳ್ತೇನೆ. ಇಲ್ಲಿ ಈಗ ನಾವು ನೋಡ್ತಿರುವಂತಹ 119ನೇ ಗದ್ಯ ಭಾಗದಲ್ಲಿ ಸುಧಾ ಸಮುದ್ರಾಶ್ರಯ ಲೋಕವತ್ವ, ಅಮೃತದ ಸಮುದ್ರಕ್ಕೆ ಆಶ್ರಯವಾದ ಲೋಕದಲ್ಲಿ ಇರುವಿಕೆ, ಸರ್ವ ಲೋಕಾಧಾರತ್ವ, ಎಲ್ಲ ಲೋಕಗಳಿಗೂ ಆಧಾರನಾಗಿರುವಿಕೆ ಇತ್ಯಾದಿ ಲಿಂಗ, ಮತ್ತೆ ವಾಜಸನೇಯ ತೈತ್ರಿಯ ಸಮಾಖ್ಯಾನೈ ಯುಕ್ತತ್ವಾತ್. ವಾಜಸನೇಯ ಅಂದರೆ ಬೃಹದಾರಣ್ಯಕ ಉಪನಿಷತ್ತು. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮತ್ತೆ ತೈತ್ರಿಯ ಉಪನಿಷತ್ನಲ್ಲಿ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಬಂದಿದೆ. ಅಲ್ಲಿ ಆ ಬ್ರಹ್ಮನನ್ನ ತಿಳಿದವನೇ ನಾಳೆ ಮುಕ್ತ ಲೋಕದಲ್ಲಿ ಸುಖವನ್ನು ಹೊಂದಿ ಅಲ್ಲಿ ಆ ಬ್ರಹ್ಮನ ಜೊತೆಗೆ ಇರ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಇದು ತೈತ್ತರೀಯ ಉಪನಿಷತ್ತಾಯಿತು. ವಾಜಸನೇಯ ಅಂದರೆ ಬೃಹದಾರಣ್ಯಕ. ಅದನ್ನ ಮುಂದೆ 1ನೇ ಅಧ್ಯಾಯದ 3ನೇ ಪಾದದ 16ನೇ ಸೂತ್ರದಲ್ಲಿ ಧೃತೇಶ್ಚ ಮಹಿಮ್ನಃ ಅಸ್ಯ ಅಸ್ಮಿನ್ ಉಪಲಬ್ಧೇ ಅನ್ನೋ ಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಏಷ ಸೇತು ವಿಧೃತಿ, ಇವನು ವಿಧೃತಿ ಅಂದರೆ ಸರ್ವಲೋಕಕ್ಕೆ ಆಧಾರನಾಗಿದ್ದಾನೆ. ಮತ್ತೆ ಏಷ ಭೂತಾಧಿಪತಿ, ಏಷ ಭೂತಪಾಲ, ಏಷ ಸೇತು ವಿಧೃತಿ ಅಂತನ್ನುವುದು ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 4ನೇ ಖಂಡದ 1ನೇ ಮಂತ್ರ. ಅದು ಸರ್ವಲೋಕಾಧಾರತ್ವವನ್ನು ಹೇಳ್ತದೆ. ಏಷ ಭೂತಾಧಿಪತಿ, ಏಷ ಭೂತಪಾಲ ಅಂತನ್ನುವುದು ಆತ ಸರ್ವಕ್ಕೂ ಕೂಡ ಪತಿ ಅಂತ ವರ್ಣನೆ ಮಾಡ್ತದೆ. ಸರ್ವಲೋಕಾಧಾರತ್ವಾದಿ ಲಿಂಗ ಅಂತಿದೆಯಲ್ಲ, ಆದಿ ಎಂಬ ಪದದಿಂದ ಸರ್ವಕ್ಕೂ ಕೂಡ ಅಧಿಪತಿ ಅಂತ ಕೂಡ ಈಗ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ 16ನೇ ಸೂತ್ರದಲ್ಲಿ ಮುಂದೆ ಬಂದದನ್ನ ಇಲ್ಲಿ ಹೇಳಿದ್ದೇನೆ. ತೈತ್ರಿಯ ಸಮಾಖ್ಯಾನೈಹಿ. ಸಮಾಖ್ಯಾನ ಅಂದರೆ ಒಂದು ವಿಷಯವನ್ನು ನಾವು ಚರ್ಚಿಸುವಾಗ ಅದಕ್ಕೆ ಸಮಾನವಾದ ಅಭಿಪ್ರಾಯವನ್ನು ಕೊಡುವಂತಹ, ನಮ್ಮ ಅಭಿಪ್ರಾಯಕ್ಕೆ ಸಮರ್ಥನೆಯನ್ನು ಕೊಡುವಂತಹ ಬೇರೆ ಕೆಲವು ಹೇಳಿಕೆಗಳು, ಅವುಗಳನ್ನು ಸಂವಾದ ಸಮಾಖ್ಯಾನ ಅಂತ ಹೀಗೆಲ್ಲ ಹೇಳ್ತಾರೆ. ಇಂತಹ ಸಮಾಖ್ಯಾನಗಳು ಪರಬ್ರಹ್ಮನೇ ಸರ್ವಕ್ಕೂ ಆಶ್ರಯ, ಪರಬ್ರಹ್ಮನಾದ ವಿಷ್ಣುವೇ ಸರ್ವಕ್ಕಾಶ್ರಯ ಸರ್ವಾಧಾರ, ಈ ಎಲ್ಲ ವಿಷಯಗಳನ್ನ ಪರಮಾತ್ಮನಲ್ಲಿ ಸಮರ್ಥಿಸಲಿಕ್ಕೆ ಇರುವಂಥವು ಈ ಉಪನಿಷತ್ತಿನ ವಾಕ್ಯಗಳು ಮತ್ತು ಪುರಾಣದ ವಾಕ್ಯಗಳು. ಹೀಗೆ ನಾವು ಅದನ್ನು ತಿಳ್ಕೊಳ್ಬಹುದು. ಸಮಾಖ್ಯಾನೈ ಯುತತ್ವಾತ್, ಈ ಎಲ್ಲ ಸಮಾಖ್ಯಾನಗಳಿಂದ ಕೂಡಿದವನು ಪರಮಾತ್ಮನೇ ಆಗಿದ್ದಾನೆ. ತೇಷಾಂ ಭಾಷ್ಯೋಕ್ತ ವಾಕ್ಯೈ ವಿಷ್ಣು ಪ್ರಸಿದ್ಧೇ, ಭಾಷೆಯಲ್ಲಿ ಪ್ರತಿಪಾದನೆ ಮಾಡಿದಂಥ ಗುಣಗಳಿಂದ ಅವೆಲ್ಲವೂ ಕೂಡ ವಿಷ್ಣುವಿನಲ್ಲಿಯೇ ಪ್ರಸಿದ್ಧ ಆಗಿವೆ ಅಂತ ಅದರ ತಾತ್ಪರ್ಯ. ಏತೇಷಾಂ ಜೀವಾಕಾಶಯೋ ಅಸಂಭವಾತ್, ಯಾವ ಗುಣವೂ ಕೂಡ ಜೀವನಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ ಸ್ಪೇಸ್ ಏನಿದೆ ಅದರಲ್ಲಿ ಆಗಲಿ ಬರೋದಿಲ್ಲ. ಯಾಕೆಂದ್ರೆ ಈ ಆಕಾಶ ಅಂತನ್ನೋದು ಸರ್ವಲೋಕಕ್ಕೆ ಆಧಾರ ಕಥಂಚಿತ್ ಆಗಿರಬಹುದು, ಆದರೆ ಸರ್ವಲೋಕದ ಒಡೆಯ ಅದಲ್ಲ, ಒಡೆತನ ಅದಕ್ಕಿಲ್ಲ, ಅದೊಂದು ಜಡವಾದದ್ದು. ಮತ್ತೆ ಈ ಜೀವ ಅವನು ಅಪಹತ ಪಾಪ್ಮ ಆಗಿರಬಹುದು, ಇಲ್ಲಿ ಈ ಸಂಸಾರದಲ್ಲಿ ಅವನು ಅಪಹತ ಪಾಪ್ಮ ಅಲ್ಲ, ಆದರೆ ನಾಳೆ ಮುಕ್ತಿಯಲ್ಲಿ ಅವನ ಅಪಹತ ಪಾಪ್ಮ ಆಗ್ತಾನಲ್ವಾ ಅಂತ ಒಂದು ಸಂದೇಹ ನಾವು ಬರಬಹುದು. ಆದ್ದರಿಂದ ಅಪಹತ ಪಾಪತ್ವ ಅಂತನ್ನೋದು ಜೀವನಿಗೂ ಹೊಂದಬಹುದಲ್ಲ, ಅದನ್ನು ಪರಮಾತ್ಮನಾದ ವಿಷ್ಣುವಿಗೆ ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ಮುಕ್ತ ಜೀವಸ್ಯ ಅಪಹತ ಪಾಪತ್ವಾದೇಹಿ ಸಂಭವೇಪಿ, ಮುಕ್ತನಾದ ಜೀವನಿಗೆ ಅಪಹತ ಪಾಪತ್ವ ಅನ್ನುವ ಗುಣ ಬಂದರೂ ಕೂಡ ತಸ್ಯ ಹೃತ್ಪದ್ಮಸ್ಥತ್ವ ಅಭಾವಾತ್, ಆ ಮುಕ್ತ ಜೀವ ಹೃದಯ ಕಮಲದಲ್ಲಿರುವಂಥವನಲ್ಲ. ಈಶಾಯತ್ತತ್ವೇನ ನಿರಪೇಕ್ಷಸ್ಯ ತಸ್ಯ ಅಸಂಭವಾಚ್ಯ, ಆ ಮುಕ್ತ ಜೀವ ತನ್ನ ಎಲ್ಲ ದೋಷಗಳನ್ನು ಕಳ್ಕೊಂಡು ಅಲ್ಲಿ ಸುಖಿಯಾಗಿರ್ತಾನೆ, ಅದೆಲ್ಲ ಹೌದು, ಅವನು ಸಾಂಸಾರಿಕ ದೋಷಗಳನ್ನೆಲ್ಲ ಕಳ್ಕೊಂಡಿರ್ತಾನೆ ಅಂತ ಅನ್ನೋದು ಸತ್ಯ. ಆದರೆ ಅವೆಲ್ಲವೂ ಆತನ ಗುಣ ವೈಶಿಷ್ಟ್ಯಗಳೆಲ್ಲವೂ ಕೂಡ, ಈ ಜೀವನ ಗುಣ ವೈಶಿಷ್ಟ್ಯ, ಮುಕ್ತ ಜೀವನ ಗುಣ ವೈಶಿಷ್ಟ್ಯಗಳೆಲ್ಲವೂ ಕೂಡ ಈಶಾಯತ್ತ, ಅವು ಪರಮಾತ್ಮನಿಂದಲೇ ಬಂದಿರುವಂಥವು. ಪರಮಾತ್ಮನ ಇಚ್ಛೆ ಇಲ್ಲದೇನೆ, ಅವನ ಅನುಗ್ರಹ ಇಲ್ಲದೇನೆ ಅಪಹತ ಪಾಪತ್ವ ಅಂದರೆ ದೋಷ ವಿದೂರತ್ವ ಅನ್ನುವ ಗುಣ ಇವನಿಗೆ ಬರುವುದು ಸಾಧ್ಯ ಇಲ್ಲ.
ಈಶ ಆಯತ್ತ ಅಂದರೆ ಈಶನ ಅಧೀನ ಅಂತ ಅರ್ಥ. ನಿರಪೇಕ್ಷಸ್ಯ ತಸ್ಯ ಅಸಂಭವಾತ್. ಪರಮಾತ್ಮನ ಅನುಗ್ರಹದ ಆಶೀರ್ವಾದದ ಅಪೇಕ್ಷೆ ಇಲ್ಲದೇನೆ ಜೀವನಲ್ಲಿ ಯಾವ ಗುಣಗಳು ಕೂಡ ಬರುವುದು ಸಾಧ್ಯ ಇಲ್ಲ. ತಸ್ಯ ಅಸಂಭವಾಚ್ಚ ಇತಿ ಭಾವಃ. ಈ 19ನೇ ಈಗ 119ನೇ ಗದ್ಯ ಭಾಗ ಏನಿದೆ ತತ್ವಮಂಜರಿದು, ಅದರ ವ್ಯಾಖ್ಯಾನದು ಏನಿದೆ, ಅದರ ಅನುವಾದ ಏನಿದೆ, ಕನ್ನಡ ಅನುವಾದ, ಅಲ್ಲಿ ಇಲ್ಲಿ ಬಂದ ಆತ್ಮ ಬ್ರಹ್ಮ ಇತ್ಯಾದಿ ಪದಶ್ರುತಿಗಳು, ಅಪಹತ ಪಾಪತ್ವ, ಸತ್ಯ ಕಾಮತ್ವ, ಸುಪ್ತ ಪ್ರಜಾಪ್ರಾಪ್ಯತ್ವ, ಅರಣೀಯ ಸುಪ್ತ ಪ್ರಜಾಪ್ರಾಪ್ಯತ್ವ ಅಲ್ಲಿಯವರೆಗೆ ಸರಿಯಾಗಿದೆ. ಮುಂದೆ ಅರಣೀಯ ರೂಪವಾದ ಸುಧಾ ಸಮುದ್ರದಲ್ಲಿದ್ದ ಲೋಕದಲ್ಲಿರುವುದು ಅಂತ ಹೀಗೆ ಒಂದು ಅನುವಾದ ಇದೆ. ಅಲ್ಲಿ ಆ ಅನುವಾದ ದೋಷಪೂರ್ಣ ಆಗಿದೆ. ಅನುವಾದ ದೋಷಪೂರ್ಣ ಆಗಿದೆಯೋ ಅಥವಾ ಅದರ ಸಂಪಾದನೆ ದೋಷಪೂರ್ಣ ಆಗಿದೆಯೋ ಅಂತೂ ಅಲ್ಲೊಂದೇನೋ ಸಮಸ್ಯೆ ಇದೆ. ಅದನ್ನು ನಾವು ಸರಿಯಾಗಿ ಓದ್ಕೊಂಡು ಸರಿಯಾಗಿ ತಿದ್ಕೊಂಡು ಓದ್ಕೋಬೇಕು. ಅರಣೀಯ ರೂಪವಾದದ್ದು ಅಲ್ಲ, ಅದು ಅರ ಮತ್ತು ನ್ಯ ಅಂತ ಎರಡು ಕ್ಷೀರಸಾಗರಗಳು. ಹೀಗೆ ಆ ಅರ ಮತ್ತು ನ್ಯ ಎಂಬ ಎರಡು ಕ್ಷೀರಸಾಗರಗಳುಳ್ಳ ಲೋಕದಲ್ಲಿ ಇರುವಿಕೆ ಅಂತ ಹೀಗರ್ಥ. ಅಲ್ಲಿ ಸುಧಾ ಸಮುದ್ರದಲ್ಲಿದ್ದ ಲೋಕದಲ್ಲಿರುವುದು, ಸುಧಾ ಸಮುದ್ರದ ನಡುವೆ ಲೋಕಗಳಿವೆ ಅಂತ ಹೀಗೆ ಅನುವಾದದಲ್ಲಿ ಕಾಣಿಸ್ತವೆ. ಹಾಗಲ್ಲ. ನಾವು 1ನೇ ಅಧ್ಯಾಯದ 3ನೇ ಪಾದದ 15ನೇ ಸೂತ್ರ ಅದನ್ನು ಗಮನಿಸಿದ್ರೆ, ಅರಶ್ಚ ಹವೈ ನ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ, ಛಾಂದೋಗ್ಯದ ಮಾತು. ಮತ್ತೆ ಮುಂದೆ ಅಲ್ಲೇ ಬಂದಿರುವಂತಹ ಒಂದು ಪುರಾಣದ ಮಾತು, ಅರಶ್ಚ ವೈಣ್ಯಶ್ಚ ಸುಧಾ ಸಮುದ್ರವು ತತ್ರೈವ ಸರ್ವಾಭಿಮತೌ ದ್ವೌ. ವಿಷ್ಣು ಲೋಕದಲ್ಲಿ ಇವೆರಡು ಲೋಕಗಳಿವೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಸುಧಾ ಸಮುದ್ರದಲ್ಲಿದ್ದ ಲೋಕದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಅಲ್ಲ. ಅದನ್ನು ನೋಡಿದ್ರೆ ಆ ಎರಡು ಲೋಕಗಳ ನಡುವೆ, ಆ ಎರಡು ಸಮುದ್ರಗಳ ನಡುವೆ ಈ ಲೋಕ ಇದೆ ಅಂತ ಕಾಣಿಸ್ತದೆ. ಅದು ಹಾಗಿಲ್ಲ. ಆ ಲೋಕದಲ್ಲಿ ಅವೆರಡು ಅಮೃತದ ಸಾಗರಗಳಿವೆ ಅಷ್ಟೆ. ನಾನು ಇದ್ರ ಬಗ್ಗೆ ಪಾಠ ಮಾಡುವಾಗ ಒಂದು ಜಿಜ್ಞಾಸೆಯನ್ನ ಪರಿಹರಿಸಬೇಕಾಗಿತ್ತು. ಅದು ನಾನು ಮುಂದೆ ಯಾವಾಗಾದ್ರೂ ಪರಿಹರಿಸ್ತೇನೆ. ಈ ಕ್ಷೀರಸಾಗರದಲ್ಲಿ ಭಗವಂತ ವಾಸ ಮಾಡಿಕೊಂಡಿದ್ದಾನೆ ಅಂತ ಹೀಗೆಲ್ಲ ಬಂದಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿಗಳಿವೆ. ಆ ಕ್ಷೀರಸಾಗರ ಮತ್ತೆ ಈ ಅರ ಮತ್ತು ನ್ಯ ಇವೆಲ್ಲ ಇರುವುದೆಲ್ಲಿ? ಕ್ಷೀರಸಾಗರವು ಕೂಡ ವಿಷ್ಣು ಲೋಕದಲ್ಲಿದೆಯಾ ಅಥವಾ ಕ್ಷೀರಸಾಗರದ ನಡುವೆ ಈ ಶ್ವೇತದ್ವೀಪ ಮೊದಲಾದ ಲೋಕಗಳಿವೆಯಾ ಹೇಗೆ ಅಂತ ಜಿಜ್ಞಾಸೆ ಬಂದಿತ್ತು. ನಾನು ಇಲ್ಲಿ ಅದನ್ನೆಲ್ಲವನ್ನೂ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಪೂರ್ಣವಾದ ಅನುಕೂಲ ಮತ್ತೆ ಅವಕಾಶ ಈಗಿಲ್ಲ. ಮುಂದೆ ಬ್ರಹ್ಮಸೂತ್ರ ಭಾಷ್ಯವನ್ನು ಹೇಳುವಾಗ ಕ್ಷೀರಸಾಗರ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮತ್ತೆ ಅರ ಮತ್ತು ನ್ಯ ಇವುಗಳೆಲ್ಲದ್ರ ಬಗ್ಗೆನೇ ಒಂದು ಪೂರ್ಣವಾದಂತಹ ಚಿತ್ರಣವನ್ನು ನಾನು ತಂದುಕೊಂಡು ನಿಮಗೂ ಕೂಡ ಅದನ್ನ ವಿವರಿಸುವಂತಹ ಕಾರ್ಯ ಆವಾಗ ಮಾಡ್ತೇನೆ. ಅದೆಲ್ಲ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬರೋದಿದೆ. ಅದರಿಂದ ಮುಂದೆ ಅದನ್ನು ನೋಡಿದ್ರೆ ಆಯ್ತು. ಹೀಗೆ ಅರಣೀಯ ರೂಪವಾದ ಸುಧಾ ಸಮುದ್ರದಲ್ಲಿದ್ದ ಲೋಕದಲ್ಲಿರುವುದು ಅಂತ ಅನ್ನೋದು ಅನುವಾದ ಅಷ್ಟು ಸರಿಯಲ್ಲ. ಅದೊಂದನ್ನ ನಾವು ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗ್ರಹಿಸಬೇಕು. ಅಲ್ಲಿಗೆ ಈ 119ನೇ ಗದ್ಯ ಭಾಗ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿ ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ.